ಬೆಳಗಿನ ಬೆಳಕು. ಅರಣ್ಯಕಾಂಡ 6ನೇ ಅಧ್ಯಾಯ 1-21. ನಾಜೀರನ ಪ್ರತಿಷ್ಠೆ ಭಾಗ 21. ಕೂದಲನ್ನು ಕ್ಷೌರ ಮಾಡುವುದು. ನಾಜೀರನ ಪ್ರತಿಷ್ಠೆ ಮುಕ್ತಾಯದ ಮುಂದುವರಿದ ಭಾಗವಾಗಿ ಯಾಜಕನು ಯೆಹೋವನ ಮುಂದೆ ಅರ್ಪಣೆಗಳನ್ನು ಕ್ರಮಬದ್ಧವಾಗಿ ಪ್ರಸ್ತುತಪಡಿಸುತ್ತಿದ್ದಾನೆ. ಮೊದಲು ಪಾಪ ಪರಿಹಾರಕ ಯಜ್ಞ ಮತ್ತು ದಹನ ಬಲಿಯನ್ನು ಅರ್ಪಿಸಲಾಗುತ್ತದೆ. ನಂತರ ಸಮಾಧಾನ ಬಲಿಯನ್ನು ರೊಟ್ಟಿ ಮತ್ತು ಸಂಬಂಧಿತ ಅರ್ಪಣೆಗಳೊಂದಿಗೆ ಯೆಹೋವನು ಆಜ್ಞಾಪಿಸಿದಂತೆ ತರಲಾಗುತ್ತದೆ. ಅರಣ್ಯಕಾಂಡ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ 17ನೇ ವಾಕ್ಯ. ಯಾವುದು ಗಡಿಬಿಡಿ ಇಲ್ಲ, ಯಾವುದು ಅಲಕ್ಷ್ಯವಿಲ್ಲ. ಪ್ರತಿಷ್ಠಾಪನೆಯ ಅಂತ್ಯವನ್ನು ಪವಿತ್ರ ಕ್ರಮದೊಂದಿಗೆ ನಿರ್ವಹಿಸಲಾಗುತ್ತದೆ, ಏಕೆಂದರೆ ಯೆಹೋವನ ದೃಷ್ಟಿಯಲ್ಲಿ ಯಾವುದನ್ನಾದರೂ ಉತ್ತಮವಾಗಿ ಮುಗಿಸುವುದು ಸಣ್ಣ ವಿಷಯವಲ್ಲ. ನಂತರ ಮೊದಲ ಬಾರಿಗೆ ಓದಿದಾಗ ಆಶ್ಚರ್ಯವೆನಿಸುವ ಒಂದು ಕ್ಷಣ ಬರುತ್ತದೆ. ಇಷ್ಟು ದಿನಗಳ ಪ್ರತ್ಯಕ್ಷತೆಯ ನಂತರ ಎಲ್ಲ ಅರ್ಪಣೆಗಳನ್ನು ಸಲ್ಲಿಸಿದ ಮೇಲೆ ನಾಜೀರ್ ವ್ರತನು ದೇವದರ್ಶನ ಗುಡಾರದ ಬಾಗಿಲಲ್ಲಿ ತನ್ನ ತಲೆಯ ಕೂದಲನ್ನು ಕ್ಷೌರ ಮಾಡಿಸಿಕೊಳ್ಳುತ್ತಾನೆ ಮತ್ತು ಆ ಪ್ರತಿಷ್ಠಾಪನಾ ಕೂದಲನ್ನು ಸಮಾಧಾನ ಬಲಿಯ ಕೆಳಗಿರುವ ಬೆಂಕಿಯಲ್ಲಿ ಹಾಕುತ್ತಾನೆ. ಅರಣ್ಯಕಾಂಡ 6ನೇ ಅಧ್ಯಾಯ 18ನೇ ವಾಕ್ಯ. ಇದು ವೈಫಲ್ಯದ ಕ್ಷೌರವಲ್ಲ, ಇದು ಪೂರ್ಣತೆಯ ಕ್ಷೌರ. ಇದು ಅವಮಾನವಲ್ಲ, ಇದು ಸ್ವಾರ್ಥಕತೆ. ವ್ರತದ ದಿನಗಳಲ್ಲಿ ಕತ್ತರಿಸಿದ ಕೂದಲು ಪ್ರತ್ಯಕ್ಷದ ದೃಶ್ಯ ಸಂಕೇತವಾಗಿತ್ತು. ಅದು ಒಂದು ಜೀವಂತ ದಾಖಲೆಯಂತಿತ್ತು. ಕೂದಲು ಬೆಳೆದು ಪ್ರತಿಯೊಂದು ದಿನವೂ ಅದು ಮೌನವಾಗಿ ಆ ಜೀವನವು ಆ ಅವಧಿಯಲ್ಲಿ ಯೆಹೋವನಿಗೆ ಸೇರಿದ್ದಾಗಿದೆ ಎಂದು ಹೇಳುತ್ತಿತ್ತು. ಅದು ಸಹನೆಯ ಇತಿಹಾಸವನ್ನು ಹೊತ್ತಿತ್ತು. ಅದು ಗುಪ್ತವಾದ ಶಿಸ್ತಿನ ಸಾಕ್ಷಿಯಾಗಿತ್ತು. ಯಾರು ಹೊಗಳದ ರಹಸ್ಯ ಆಯ್ಕೆಗಳನ್ನು ಅದು ಒಳಗೊಂಡಿತ್ತು. ರಹಸ್ಯವಾಗಿ ನಡೆದ ಹೋರಾಟಗಳನ್ನು ಅದು ಒತ್ತಿತ್ತು. ಶರೀರವು ವ್ರತವನ್ನು ಮುರಿಯಲು ಬಯಸಿದಾಗ ಹಿಡಿದಿಟ್ಟುಕೊಂಡ ತಾಳ್ಮೆಯನ್ನು ಅದು ಪ್ರತಿನಿಧಿಸುತ್ತಿತ್ತು. ಕೂದಲು ಶಕ್ತಿಯಾಗಿರಲಿಲ್ಲ, ಆದರೆ ಅದು ಸಂಕೇತವಾಗಿತ್ತು. ಅದು ಪ್ರತಿಫಲವಾಗಿರಲಿಲ್ಲ, ಆದರೆ ಓಡುತ್ತಿರುವ ಓಟದ ಗುರುತಾಗಿತ್ತು. ಈಗ ದಿನಗಳು ಪೂರೈಸಿದಾಗ ಆ ಕೂದಲನ್ನು ಕ್ಷೌರ ಮಾಡಲು ಯೆಹೋವನು ಆಜ್ಞಾಪಿಸುತ್ತಾನೆ. ಇದರರ್ಥ ಯೆಹೋವನು ನಾಜೀರ್ ವ್ರತಸ್ಥನ ಪ್ರತಿಫಲವನ್ನು ಕಸಿದುಕೊಳ್ಳುತ್ತಿದ್ದಾನೆ ಎಂದಲ್ಲ. ಇದರರ್ಥ ಲೌಕಿಕ ಸಂಕೇತವು ತನ್ನ ಉದ್ದೇಶವನ್ನು ಪೂರೈಸಿದೆ ಎಂದಷ್ಟೇ. ವ್ರತವು ಅಂತ್ಯವನ್ನು ತಲುಪಿದೆ. ಪ್ರಯಾಣದ ಸಮಯದಲ್ಲಿ ಬೇಕಾಗಿದ್ದ ದೃಶ್ಯ ಗುರುತು ಮತ್ತು ಪ್ರಯಾಣ ಮುಗಿದ ಮೇಲೆ ಅದೇ ರೀತಿಯಲ್ಲಿ ಅಗತ್ಯವಿರುವುದಿಲ್ಲ. ಆ ಕೂದಲನ್ನು ಕಸದಂತೆ ಎಸೆಯಲಾಗುವುದಿಲ್ಲ. ಅದನ್ನು ಪವಿತ್ರ ಸ್ಥಳದಲ್ಲಿ ನಿರ್ವಹಿಸಲಾಗುತ್ತದೆ. ಅದನ್ನು ದೇವದರ್ಶನ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯ ಕ್ರಮದಲ್ಲಿ ಕ್ಷೌರ ಮಾಡಲಾಗುತ್ತದೆ. ನಂತರ ಅದನ್ನು ಅರ್ಪಿಸಲಾಗುತ್ತದೆ. ಇದು ವ್ಯರ್ಥವಾಗದ ಆದರೆ ಸಮರ್ಪಿತವಾದ ಜೀವನದ ಚಿತ್ರಣವಾಗಿದೆ. ಇದು ಅರಣ್ಯಕಾಂಡ 6ರಲ್ಲಿ 2 ರೀತಿಯ ಕ್ಷೌರಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಹಿಂದೆ ಅಶುದ್ಧತೆ ಸಂಭವಿಸಿದಾಗ ಮರಣದಿಂದ ವ್ರತಕ್ಕೆ ಅಡ್ಡಿಯಾದ ಕಾರಣ ನಾಜೀರ್ ವ್ರತಸ್ಥನು ಕ್ಷೌರ ಮಾಡಿಕೊಳ್ಳುತ್ತಿದ್ದನು. ಈ ಹಿಂದಿನ ದಿನಗಳು ಲೆಕ್ಕಕ್ಕೆ ಬರುತ್ತಿರಲಿಲ್ಲ. ಅದು ಅಶುದ್ಧತೆಯ ನಂತರ ರೀಸೆಟ್ ಆಗಿತ್ತು. ಆ ಕ್ಷೌರವು ಅಡಚಣೆಯ ನೋವನ್ನು ಹೊತ್ತಿತ್ತು, ಆದರೆ ವ್ರತದ ಪೂರ್ಣತೆಯಲ್ಲಿ ಮಾಡುವ ಕ್ಷೌರವು ಸಾರ್ಥಕತೆಯ ಶಾಂತಿಯನ್ನು ಹೊತ್ತಿರುತ್ತದೆ. ಅದು ಆ ದಿನಗಳು ವ್ಯರ್ಥವಾದವು ಎಂದು ಹೇಳುತ್ತಿಲ್ಲ, ಬದಲಾಗಿ ಆ ದಿನಗಳು ಪೂರ್ಣಗೊಂಡವು ಎಂದು ಹೇಳುತ್ತಿದೆ. ಇದು ನಷ್ಟವಲ್ಲ, ಇದು ಸಮರ್ಪಿತ ಪೂರ್ಣತೆ. ನೂತನ ಸೃಷ್ಟಿಯ ವಿಶ್ವಾಸಿಯು ನಂಬಿಕೆಯಿಂದ ಇದನ್ನು ಗಮನಿಸಬೇಕು. ಈ ಜೀವನದಲ್ಲಿ ನಮ್ಮ ಪ್ರತಿಷ್ಠಾಪನೆ ನೈಜವಾದದ್ದು. ನಮ್ಮ ಸಹನೆಗೆ ಬೆಲೆ ಇದೆ, ನಮ್ಮ ಗುಪ್ತ ವಿಧೇಯತೆಗೆ ಬೆಲೆ ಇದೆ. ಯಾರು ನೋಡದ್ದನ್ನು ಯೆಹೋವನು ನೋಡುತ್ತಾನೆ. ಆದರೂ ನಮ್ಮ ಲೌಕಿಕ ಓಟದ ಅಂತ್ಯವು ನಮ್ಮ ಶ್ರೇಷ್ಠತೆಯ ಪ್ರದರ್ಶನವಾಗಿರುವುದಿಲ್ಲ, ಅದು ಯೆಹೋವನ ಕೃಪೆಯ ಪ್ರದರ್ಶನವಾಗಿರುತ್ತದೆ. ಹೆಮ್ಮೆಯಿಂದ ಗಳಿಸುವುದಲ್ಲ, ಬದಲಾಗಿ ಯೆಹೋವನು ಸಿದ್ಧಪಡಿಸಿದ ಕಿರೀಟದೊಂದಿಗೆ ಓಟವನ್ನು ಮುಗಿಸುವ ಬಗ್ಗೆ ನ್ಯಾಯ ಪ್ರಮಾಣವು ಮಾತನಾಡುತ್ತದೆ.
ಪೌಲನು ಹೀಗೆ ಹೇಳಿದನು, ನಾನು ಸತ್ಯದ ಅಡಿಪಾಯದಲ್ಲಿಯೇ ಹೋರಾಟ ಮಾಡಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ. ತದನಂತರ ನೀತಿವಂತ ನ್ಯಾಯಾಧೀಶನು ನೀಡುವ ನೀತಿಯ ಕಿರೀಟವನ್ನು ನನಗಾಗಿ ಇಡಲ್ಪಟ್ಟಿದೆ ಎಂದು ಹೇಳಿದನು. 2 ತಿಮೊಥೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಮತ್ತು 8ನೇ ವಾಕ್ಯ. ಪ್ರಕಟಣೆಯ ಗ್ರಂಥವು ಮರಣ ಪರ್ಯಂತ ನಂಬಿಗಸ್ತನಾಗಿರು, ಆಗ ನಾನು ನಿನಗೆ ಜೀವ ಕಿರಣವನ್ನು ಕೊಡುವೆನು ಎಂದು ಹೇಳುತ್ತದೆ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯ. ಸಹಿಸಿಕೊಳ್ಳುವವನು ಜೀವ ಕಿರಣವನ್ನು ಪಡೆಯುವನು ಎಂದು ಯಾಕೋಬನು ಹೇಳುತ್ತಾನೆ. ಯಾಕೋಬ 1ನೇ ಅಧ್ಯಾಯ 12ನೇ ವಾಕ್ಯ. ಬಾಡಿ ಹೋಗದ ಮಹಿಮೆಯ ಕಿರೀಟದ ಬಗ್ಗೆ ಪೇತ್ರನು ಮಾತನಾಡುತ್ತಾನೆ. 1 ಪೇತ್ರ 5ನೇ ಅಧ್ಯಾಯ 4ನೇ ವಾಕ್ಯ. ಈ ಕಿರೀಟಗಳು ಯೆಹೋವನ ನಂಬಿಗಸ್ತಿಕೆಯಿಂದ ಸಿಗುವ ಉಡುಗೊರೆಗಳಾಗಿವೆ. ಆದರೆ ಪ್ರಕಟಣೆಯ ಗ್ರಂಥವು ಆ ಕಿರೀಟಗಳ ಬಗ್ಗೆ ಒಂದು ಸುಂದರವಾದ ಸಂಗತಿಯನ್ನು ತೋರಿಸುತ್ತದೆ. ಹಿರಿಯರು ಸಿಂಹಾಸನದ ಮೇಲೆ ಕುಳಿತಿರುವವರ ಮುಂದೆ ಅಡ್ಡ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕುತ್ತಾರೆ. ಪ್ರಕಟಣೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ. ಅವರು ಅವುಗಳನ್ನು ತಿರಸ್ಕಾರದಿಂದ ಎಸೆಯುತ್ತಿಲ್ಲ, ಅವರು ಅವುಗಳನ್ನು ಆರಾಧನೆಯಲ್ಲಿ ಅರ್ಪಿಸುತ್ತಿದ್ದಾರೆ. ಪ್ರತಿಯೊಂದು ವಿಷಯವೂ ಯೆಹೋವನಿಂದ ಬಂದದ್ದು ಎಂದು ಅವರು ಒಪ್ಪಿಕೊಳ್ಳುತ್ತಿದ್ದಾರೆ. ಪ್ರತಿಯೊಂದು ಸಹನೆಯು ಆತನ ಬಲದಿಂದಲೇ ಸಾಧ್ಯವಾಯಿತು ಎಂದು ಅವರು ಒಪ್ಪಿಕೊಳ್ಳುತ್ತಿದ್ದಾರೆ. ಪ್ರತಿಯೊಂದು ಗೌರವವು ಮೊದಲಿಗೆ ಆತನಿಗೆ ಸೇರಿದ್ದು ಎಂದು ಅವರು ಒಪ್ಪಿಕೊಳ್ಳುತ್ತಿದ್ದಾರೆ. ವ್ರತದ ಕೊನೆಯಲ್ಲಿ ಕ್ಷೌರ ಮಾಡಿದ ಕೂದಲಿನ ಭಾವನೆಯೂ ಇದೇ ಆಗಿದೆ. ನಾಜೀರ್ ವ್ರತನು ಕೂದಲು ಕಳ್ಳತನ ಕೊಳ್ಳಕ್ಕಾಗಲಿಲ್ಲ. ಅದು ಅರ್ಪಿಸಲ್ಪಟ್ಟಿದೆ, ಅದನ್ನು ಯೆಹೋವನ ಮುಂದೆ ಇರಿಸಲಾಗಿದೆ, ಏಕೆಂದರೆ ಇಡೀ ಜೀವನವು ಯೆಹೋವನಿಗೆ ಸೇರಿದ್ದಾಗಿದೆ. ಇದು ಒಂದು ಗಂಭೀರ ಎಚ್ಚರಿಕೆಯನ್ನು ಮತ್ತು ಮಧುರವಾದ ಭರವಸೆಯನ್ನು ಕಲಿಸುತ್ತದೆ. ಎಚ್ಚರಿಕೆ ಎಂದರೆ ವ್ರತದ ಆಟವಲ್ಲ. ಅಂತ್ಯವು ಪವಿತ್ರ ಸಮರ್ಪಣೆಯನ್ನು ಒಳಗೊಂಡಿರುವುದಾದರೆ ವ್ರತದ ದಿನಗಳು ಅಜಾಗರೂಕತೆಯಿಂದ ಬದುಕಲು ಸಾಧ್ಯವಿಲ್ಲ. ಅಂತ್ಯವು ಸಿಂಹಾಸನದ ಮುಂದೆ ಕಿರೀಟಗಳನ್ನು ತರುವುದಾದರೆ ವರ್ತಮಾನವನ್ನು ಜನರ ಚಪ್ಪಾಳೆಗಾಗಿ ಬದುಕಲು ಸಾಧ್ಯವಿಲ್ಲ. ಅಂತ್ಯವು ಆರಾಧನೆಯಾಗಿದ್ದರೆ ವರ್ತಮಾನವು ವಿಧೇಯತೆ ಆಗಿರಬೇಕು. ಭರವಸೆ ಎಂದರೆ ಯೆಹೋವನಿಗಾಗಿ ಮಾಡಿದ ಯಾವುದು ವ್ಯರ್ಥವಾಗುವುದಿಲ್ಲ. ಮೌನವಾಗಿ ಬೆಳೆದ ಕೂದಲು ನೆನಪಿನಲ್ಲಿದೆ, ಕಣ್ಣೀರು ನೆನಪಿನಲ್ಲಿದೆ, ಹೋರಾಟಗಳು ನೆನಪಿನಲ್ಲಿವೆ, ಆ ಮೌನ ಸಹನೆ ನೆನಪಿನಲ್ಲಿದೆ ಎಂದು ಅಂತ್ಯದಲ್ಲಿ ತಾತ್ಕಾಲಿಕವಾದುದು ಶಾಶ್ವತವಾದುದಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಜೀವನವು ದೌರ್ಬಲ್ಯವನ್ನು ಹೊತ್ತಿರಬಹುದು, ಆದರೆ ಪುನರುತ್ಥಾನವು ಮಹಿಮೆಯನ್ನು ತರುತ್ತದೆ. ಶರೀರವು ಮಹಿಮೆಯಲ್ಲಿಯೂ ಮತ್ತು ಬಲದಲ್ಲಿಯೂ ಎಬ್ಬಿಸಲ್ಪಡುತ್ತದೆ ಎಂದು ನ್ಯಾಯಪ್ರಮಾಣವು ಹೇಳುತ್ತದೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 42ನೇ ವಾಕ್ಯದಿಂದ 44ನೇ ವಾಕ್ಯ. ಕ್ರಿಸ್ತನು ನಮ್ಮ ದೀನವಾದ ಶರೀರವನ್ನು ತನ್ನ ಮಹಿಮೆಯುಳ್ಳ ಶರೀರದಿಂದ ಮಾರ್ಪಡಿಸುವನು ಎಂದು ಅದು ಹೇಳುತ್ತದೆ. ಫಿಲಿಪ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಾಕ್ಯ. ಆತನು ಪ್ರತ್ಯಕ್ಷನಾದಾಗ ನಾವು ಆತನಂತೆಯೇ ಇರುವೆವು ಎಂದು ಹೇಳುತ್ತದೆ. 1 ಯೋಹನ 3ನೇ ಅಧ್ಯಾಯ 2ನೇ ವಾಕ್ಯ. ಆದುದರಿಂದ ಕೂದಲು ಎಂದಿಗೂ ಅಂತ್ಯಮ ಕಿರೀಟವಾಗುವುದಿಲ್ಲ, ಅದು ಪ್ರಯಾಣದ ಸಂಕೇತವಾಗಿತ್ತು ಅಷ್ಟೇ. ನಿತ್ಯವಾದ ಪ್ರತಿಫಲವು ತಾತ್ಕಾಲಿಕ ಸಂಕೇತಕ್ಕಿಂತ ದೊಡ್ಡದಾಗಿದೆ. ಆದುದರಿಂದ ಕ್ಷೌರ ಮಾಡಿದ ಕೂದಲು ಒಂದು ಪವಿತ್ರ ಪಾಠವಾಗುತ್ತದೆ. ಮುಗಿದ ಜೀವನವು ತನ್ನ ಸ್ವಂತ ದಾಖಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಿಲ್ಲ. ಅದು ಆತನು ಆರಾಧನೆಯಲ್ಲಿ ಕೆಳಗಿಡುತ್ತಾನೆ. ಅದು ಎಲ್ಲವನ್ನು ಯೆಹೋವನ ಮುಂದೆ ಇರಿಸುತ್ತದೆ. ಅದು ಹೀಗೆ ಹೇಳುತ್ತದೆ, ಎಲ್ಲವೂ ನಿನ್ನ ಕೃಪೆಯಿಂದಲೇ ಬಂದಿದೆ, ಅದು ಎಲ್ಲವೂ ನಿನಗೆ ಸೇರಿದ್ದು. ಅದು ಹೇಳುತ್ತದೆ, ಓಟವು ಮುಗಿದಿದೆ ಮತ್ತು ಮಹಿಮೆಯು ನೀಡಿದವನಿಗೆ ಮರಳಿ ಸಲ್ಲುತ್ತದೆ. ಯೆಹೋವನು ಪ್ರತಿಷ್ಠಾಪಿನ ಕೂದಲನ್ನು ಬೇರೆ ಯಾವ ಬಲಿಯ ಕೆಳಗೆ ಹಾಕದೆ ಸಮಾಧಾನದ ಬಲಿಯ ಕೆಳಗೆ ಮಾತ್ರ ಇರಿಸಲು ಏಕೆ ಆಜ್ಞಾಪಿಸಿದನು? ಇದನ್ನು ನಾವು ನಾಳೆ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ನಮ್ಮ ತಂದೆಯೇ, ನಮ್ಮ ಪ್ರತಿಷ್ಠಾಪನೆಯು ನಮ್ಮ ಎಲ್ಲ ದಿನಗಳಲ್ಲಿಯೂ ನೈಜವಾಗಿರಲು ಸಹಾಯ ಮಾಡು. ನಮ್ಮನ್ನು ಗರ್ವದಿಂದ ಕಾಪಾಡು.
ಮತ್ತು ಮಾನವ ಪ್ರಶಂಸೆಗಾಗಿ ಬದುಕದಂತೆ ನಮ್ಮನ್ನು ತಡೆಹಿಡಿ. ಶುದ್ಧ ಮನಸಾಕ್ಷಿಯೊಂದಿಗೆ ಸಹಿಸಿಕೊಳ್ಳಲು ಮತ್ತು ನಮ್ಮ ಓಟವನ್ನು ನಂಬಿಕೆಯಲ್ಲಿ ಮುಗಿಸಲು ನಮಗೆ ಕಲಿಸು. ವಿಧೇಯತೆಯ ಪ್ರತಿಯೊಂದು ರಹಸ್ಯ ಕಾರ್ಯವು ನಿನ್ನ ಕೃಪೆಯಿಂದ ಬಲಗೊಳ್ಳಲಿ. ಓಟವು ಪೂರ್ಣಗೊಂಡಾಗ ಎಲ್ಲವನ್ನು ನಿನ್ನ ಮುಂದೆ ಆರಾಧನೆಯಲ್ಲಿ ಇರಿಸಲು ನಮ್ಮ ಹೃದಯಗಳನ್ನು ಸಿದ್ಧಪಡಿಸು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಜೀವನುಳ್ಳ ಪರಮ ತಂದೆಯೇ, ಆಮೇನ್.